ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ತಡರಾತ್ರಿಯಿಂದ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಿಸ್ಕೊಳ್ತಾ ಇದೆ. ಯಾಕೆಂದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ಅಮಿತ್ ಶಾ, ರಾಜ್ಯ ಬಿಜೆಪಿಯಲ್ಲಿ ಟೆನ್ಷನ್. ಹಾಗಾದ್ರೆ ಬಿಜೆಪಿಯ ಏನೇನು ನಡೀತಾ ಇದೆ, ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಬಿಜೆಪಿಯಲ್ಲಿ ಆಗ್ತಿರುವಂತಹ ಇನ್ಸೈಡ್ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್. ಮುಂದಿನ ವರ್ಷ ಬಿಜೆಪಿಯ ಚುನಾವಣಾ ರಣತಂತ್ರಗಳ ಬಗ್ಗೆ, ಎಸ್ಪೆಷಲಿ ನಾಯಕತ್ವದ ಬದಲಾವಣೆ, ಚರ್ಚೆ, ಇವೆಲ್ಲವೂ ಕೂಡ ದೊಡ್ಡ ಅಜೆಂಡಾ ಇತ್ತು. ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇದೆ. ಅಮಿತ್ ಶಾ ಅವರು ಬಂದಾಯಿತು, ಸಿಎಂ ಚೇಂಜ್ ಆಗ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಅಥವಾ ನಾಯಕರಲ್ಲಾಗುತ್ತಿರುವ ಬೆಳವಣಿಗೆ, ಬದಲಾವಣೆ ಎಲ್ಲವೂ ಕೂಡ ಇತ್ತು. ಸಿಎಂ ಜೊತೆ ಅಮಿತ್ ಶಾ ಅವರು ಬೆಳಬೆಳಗ್ಗೆ ಚರ್ಚೆ ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಿದೆ ರಾಜ್ಯ ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಿರುವ ಬದಲಾವಣೆ ಏನು? ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಕವರೇಜ್, ಕ್ಷಣ ಕ್ಷಣದ ಮಾಹಿತಿ ತೆರೆದುಕೊಳ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬಹಳ ಕುತೂಹಲ ಇದ್ದದ್ದು ಇವತ್ತು ಅಮಿತ್ ಶಾ ಜೊತೆಗಿನ ಮಧ್ಯಾಹ್ನದ ಮೀಟಿಂಗ್. ಆದರೆ ಈಗ ಬರ್ತಾ ಇದೆ ನೋಡಿ ಇನ್ಸೈಡ್ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೀವಿ. ಬಿಜೆಪಿಯ ವಿಶೇಷ ಸಭೆ ಏನಿತ್ತು ಅದು ದಿಢೀರ್ ಅಂತ ರದ್ದಾಯಿತು. ಬ್ರೇಕಿಂಗ್ ನ್ಯೂಸ್. ಇದಕ್ಕೆ ಕಾರಣ ಏನು? ಸಮಯದ ಅಭಾವ. ಟೈಮ್ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಈ ಮೀಟಿಂಗ್ ರದ್ದಾಗಿದೆ. ಅಮಿತ್ ಶಾ ಅವರ ಜೊತೆಗಿನ ವಿಶೇಷ ಸಭೆ ಕ್ಯಾನ್ಸಲ್. ಮಧ್ಯಾಹ್ನ 3 ಗಂಟೆಗೆ ಈ ಸ್ಪೆಷಲ್ ಮೀಟಿಂಗ್ ಡಿಸೈಡ್ ಆಗಿತ್ತು, ಇದೀಗ ಕ್ಯಾನ್ಸಲ್ ಆಗಿದೆ. ಬಿಜೆಪಿಯ ಪದಾಧಿಕಾರಿಗಳು, ಶಾಸಕರು ಅವರ ಜೊತೆ ಈ ಸಭೆ ಇತ್ತು, ಆ ಸಭೆ ರದ್ದಾಯಿತು. ಬೆಂಗಳೂರಿನಲ್ಲಿ ನಡೀಬೇಕಾಗಿತ್ತು ಈ ವಿಶೇಷ ಸಭೆ. ಟೈಮ್ ಶಾರ್ಟೇಜ್, ಟೈಮ್ ಸಾಕಾಗ್ತಾ ಇಲ್ಲ, ಸಮಯದ ಅಭಾವ ಇದೆ. ಹಾಗಾಗಿ ಈ ವಿಶೇಷ ಸಭೆ ರದ್ದಾಯಿತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಹಳ ಆಶ್ಚರ್ಯ ಮತ್ತು ಕುತೂಹಲ. ಯಾಕೆಂದ್ರೆ ದೊಡ್ಡ ದೊಡ್ಡ ನಾಯಕರು ಬಂದಾಗ ಮಿನಿಟ್ ಟು ಮೀಟಿಂಗ್, ಮಿನಿಟ್ ಟು ಮಿನಿಟ್ ಹೋಗ್ತಾ ಇರುತ್ತೆ ಎಲ್ಲವೂ ಕೂಡ. ಇಷ್ಟೊತ್ತಿಗೆ ಅದನ್ನು ಗ್ಯಾರಂಟಿ ಫಾಲೋ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ. ಆದರೆ ಈ ಕ್ಷಣ ಬರ್ತಿರೋ ಮಾಹಿತಿ ಪ್ರಕಾರ ಅದು ಸಮಯದ ಅಭಾವ ಅಂತ. ಲೆಟ್ಸ್ ಸಿ, ಕಾರಣ ಅದೊಂದೇನೋ ಅಥವಾ ಬೇರೆ ಬೇರೆ ನಡೀತಾ ಇದೆಯೋ ಆಂತರಿಕವಾಗಿ ನೋಡಬೇಕು. ನನ್ನ ಸಹೋದ್ಯೋಗಿಗಳು ಬಂದರೆ ಕೇಳಬೇಕು. ಆದರೆ ಮೀನ್ವೈಲ್ ಬಿಜೆಪಿ ಪದಾಧಿಕಾರಿಗಳು ಮತ್ತು ಶಾಸಕರ ಸಭೆ ರದ್ದಾಗಿದೆ. ಈ ಕ್ಷಣ ನೋಡ್ತಾ ಇದ್ದೀರಾ, ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರಿದ್ದಾರೆ, ಜ್ಯೋತಿ ಬೆಳಗುವ ಕಾರ್ಯಕ್ರಮ. ಮುಖ್ಯಮಂತ್ರಿಗಳಾದಿಯಾಗಿ ರಾಜ್ಯದ ಬಿಜೆಪಿಯ ಎಲ್ಲ ಘಟಾನುಘಟಿ ನಾಯಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಕೇಂದ್ರ ಸಚಿವರು ಇದ್ದಾರೆ. ಲೆಟ್ಸ್ ಗೋ ಲೈವ್. ಲೆಟ್ಸ್ ಗೋ ಲೈವ್. ಬಿಜೆಪಿ ಆಂತರಿಕ ಏನೇನು ನಡೀತಾ ಇದೆ ಕಂಪ್ಲೀಟ್ ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಎಲ್ಲರೂ ಅನ್ಕೊಂಡಿದ್ರು ಇವತ್ತು ಮೀಟಿಂಗ್ ಆಗುತ್ತೆ, ಮೀಟಿಂಗ್ ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ಬಿಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಿದ್ರು. ದಿಢೀರ್ ಅಂತ ಮೀಟಿಂಗ್ ರದ್ದಾಯಿತು. ನನಗೆ ಬಹಳ ಕುತೂಹಲ ಇರೋದು, ಮೇಲ್ನೋಟಕ್ಕೆ ಇದು ಸಮಯ ಅಭಾವ ಅಂತಾನೋ ಅಥವಾ ಆಂತರಿಕವಾಗಿ ಬೇರೆ ಬೆಳವಣಿಗೆ ನಡೀತಾ ಇದೆಯೋ, ಏನಾಗ್ತಿದೆ ಹಾಗಿದ್ರೆ? ಹರೀಶ್ ನಾಗರಾಜ್, ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅಮಿತ್ ಶಾಗಾಗಿ ವಿಶೇಷವಾದ ಭೋಜನ ಕೂಟ ವ್ಯವಸ್ಥೆಯನ್ನು ತಮ್ಮ ರೇಸ್ ಕೋರ್ಸ್ ನಿವಾಸದಲ್ಲಿ ಏರ್ಪಡಿಸಿದರು. ಆದರೆ ಇವತ್ತು ಬಸವ ಜಯಂತಿ ಇರೋದ್ರಿಂದ ರಾಜ್ಯದ ಅನೇಕ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬಸವ ಜಯಂತಿ ಆಚರಣೆನ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ದೂರದ ಬೆಳಗಾವಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಕಾರವಾರ ಇರ್ಬೋದು, ದಾವಣಗೆರೆ ಇರ್ಬೋದು, ಬೀದರ್, ರಾಯಚೂರು, ಕಲಬುರಗಿಗಳಿಂದ ಏನು ಪ್ರಯಾಣ ಬೆಳೆಸ್ಕೊಂಡು ಮಧ್ಯಾಹ್ನ ಭೋಜನ ಕೂಟದ ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ಶಾಸಕರುಗಳು ಸ್ವತಃ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದರು, ನಾವು ಬರೋಕ್ಕಾಗಲ್ಲ, ಇವತ್ತು ಬಸವ ಜಯಂತಿ ಇದೆ, ಬಸವ ಜಯಂತಿ ನಾವು ಆಚರಣೆ ಮಾಡಲೇಬೇಕಾಗಿದೆ, ಕ್ಷೇತ್ರದಲ್ಲಿ ನಾವು ಇರಲೇಬೇಕಾಗಿದೆ, ಇದು ಬೇರೆ ಬೇರೆ ರೀತಿಯ ಲೆಕ್ಕಾಚಾರ ಕೂಡ ಇರೋದ್ರಿಂದ ನಾವು ಇರಲೇಬೇಕಾಗಿದೆ ಅಂತ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಹಾಗಾಗಿ ಮೊದಲೇದಾಗಿ ಭೋಜನ ಕೂಟಕ್ಕೆ ರಾಜ್ಯದ ಎಲ್ಲ ಶಾಸಕರನ್ನ ಇನ್ವೈಟ್ ಮಾಡಿದಂಥ ಬಸವರಾಜ ಬೊಮ್ಮಾಯಿಯವರು ಯಾರಿಗೆ ಸಾಧ್ಯವೋ, ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥವ್ರು, ಈಗಾಗಲೇ ಪ್ರಮುಖ ನಾಯಕರು ಕೆಲವರು ಅಮಿತ್ ಶಾ ಕಾರಣಕ್ಕಾಗಿ ಬಂದಿದ್ದಾರೆ, ಅಂಥವ್ರುಗಳಿಗೆ ಮಾತ್ರ ಯಾರಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಅನುಕೂಲ ಆಗುತ್ತೆ ಅಂಥವ್ರು ಮಾತ್ರ ಬನ್ನಿ ಅಂತೇಳಿ ಈಗ ಸೂಚನೆ ಕೊಟ್ಟಿದ್ದರಿಂದ ಭೋಜನ ಕೂಟದಲ್ಲಿ ಅನೇಕ ಶಾಸಕರುಗಳು ಗೈರಾಗ್ತಿರುವಂಥದ್ದು
ಅನ್ನುವಂಥದ್ದು ಇಲ್ಲಿ ವಿಶೇಷ. ನಂತರ 3 ಗಂಟೆಗೆ ಪದಾಧಿಕಾರಿಗಳ ಸಭೆಯನ್ನು ಮಾಡಲಿಕ್ಕೆ ಅಮಿತ್ ಶಾ ಅವರು ತೀರ್ಮಾನವನ್ನು ಮಾಡಿದರು. ಈ ಸಭೆ ಎಲ್ಲೊಂದು ಕಡೆ ಚುನಾವಣಾ ರಣತಂತ್ರ ಮತ್ತು ಪದಾಧಿಕಾರಿಗಳಿಗೆ ಒಂದಷ್ಟು ಬೂಸ್ಟ್ ಮಾಡುವಂಥದ್ದು. ಅಂದರೆ ಪಕ್ಷ ನಿಮ್ಮ ಜೊತೆ ಇರುತ್ತೆ, ಸರ್ಕಾರದಲ್ಲಿ ಈಗಾಗಲೇ ನಿಗಮ ಮಂಡಳಿ ನೇಮಕ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ನಿಗಮ ಮಂಡಳಿ ನೇಮಕ ಆಗಿಲ್ಲ, ಈಗಾಗಲೇ ಪಟ್ಟಿ ತಯಾರಾಗಿರ್ತಕ್ಕಂಥ ಹೈಕಮಾಂಡ್ ಬಳಿ ಪಟ್ಟಿ ಇರ್ತಕ್ಕಂಥ, ಹಾಗಾಗಿ ಅನೇಕ ಪದಾಧಿಕಾರಿಗಳಿಗೆ ಕಾರ್ಯಕರ್ತರು ಕೂಡ ನಿಗಮ ಮತ್ತು ಮಂಡಳಿಗಳಲ್ಲಿ ಅವಕಾಶವನ್ನು ಕೊಡ್ತೀವಿ ಮತ್ತು ಸರ್ಕಾರದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಕೊಡ್ತೀವಿ, ಪಕ್ಷದಲ್ಲಿ ಬೇರೆ ಬೇರೆ ಪಾತ್ರಗಳು ನಿಮಗೆ ಇರುತ್ತೆ ಅಂತೇಳಿ ಅವ್ರನ್ನ ಒಂದಷ್ಟು ಉತ್ಸಾಹ ತುಂಬಿಸಲಿಕ್ಕೆ ಅಮಿತ್ ಶಾ ಅವರು ನಿರ್ಧಾರವನ್ನು ಮಾಡಿದರು. ಖಾಸಗಿ ಹೋಟ್ಲಲ್ಲಿ ಈ ಒಂದು ಸಭೆ ನಡೆಯಬೇಕಿತ್ತು 3 ಗಂಟೆಗೆ. ಈ ಸಭೆಯನ್ನು ಸಮಯದ ಅಭಾವದಿಂದ, ಅಂದರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮತ್ತು ಮಿನಿಟ್ ಟು ಮಿನಿಟ್ ಕಾರ್ಯಕ್ರಮಗಳು ಅಮಿತ್ ಶಾ ಅವರು ಇರೋದ್ರಿಂದ ಆ ಸಮಯಕ್ಕೆ ಸಂಬಂಧಪಟ್ಟಾಗೆ ಸಭೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ ಎಂಬ ಕಾರಣಕ್ಕಾಗಿ ಆ ಸಭೆಯನ್ನು ರದ್ದು ಮಾಡಲಿಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಸಭೆ ಕೂಡ ರದ್ದಾಗಿರುವಂಥದ್ದು. ಹರೀಶ್ ನಾಗರಾಜ್, ಈ ಕ್ಷಣಕ್ಕೆ ಥ್ಯಾಂಕ್ ಯು. ಬಟ್ ಅದರಲ್ಲಿ ಕಮ್ ಬ್ಯಾಕ್ ಟು ಯು. ಇನ್ನಷ್ಟು ಮಾಹಿತಿ ನಾನು ನಿಮ್ಮಿಂದ ಕಲೆ ಹಾಕ್ತೀನಿ. ನೀವು ನೋಡ್ತಿರುವಂಥ ಬೆಳಗ್ಗೆ ನೃಪತುಂಗ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಅದು, ಶೈಕ್ಷಣಿಕ ಸಮುಚ್ಚಯದ ಶಂಕುಸ್ಥಾಪನೆಯ ಕಾರ್ಯಕ್ರಮ ಅದು. ಬಿಜೆಪಿಯ ಎಲ್ಲ ಘಟಾನುಘಟಿ ನಾಯಕರು, ಕೇಂದ್ರ ಗೃಹ ಸಚಿವರಾದಿಯಾಗಿ ಎಲ್ಲರೂ ಕೂಡ ಅಲ್ಲಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಮಧ್ಯಾಹ್ನದ 3 ಗಂಟೆಯ ವಿಷಯ